ಭವತಿ ಯದನುಭಾವಾದೀಡಮೋಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿ ಸಕಲ ವಚನಚೇತೋ ದೇವತಾ ಭಾರತೀ ಸ ಮಮ ವಚಸಿ ನಿದತ್ತಾಂ ಸನ್ನಿಧಿಂ ಮಾನಸೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನುಡಿಶ್ರೀ ಹಂಸನಡೆ. ಹಿಂದಿನ ಸಂಚಿಕೆಗಳಲ್ಲಿ ಶ್ರೀಮದ್ ಆಚಾರ್ಯರು ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಕೆಲವು ದೃಷ್ಟಾಂತಗಳನ್ನು, ಕಥೆಗಳನ್ನು ಉದಾಹರಿಸುವ ಮೂಲಕ, ಹಿಂದಿನ ಸಂಚಿಕೆಯಲ್ಲಿ ದೃಪದ ರಾಜ ಮಹಾರುದ್ರದೇವರನ್ನ ಕುರಿತು ತಪಶ್ಚರ್ಯ ಮಾಡಿ ಮಗ ಹುಟ್ಟಬೇಕು ಅಂತ ಕೇಳಿಕೊಂಡಾಗ ಅವನಿಗೊಂದು ಹೆಣ್ಣು ಮಗು ಆಗುತ್ತೆ. ಆ ಹೆಣ್ಣು ಮಗುವಿನ ಹೆಸರು ಶಿಖಂಡಿನಿ ಎಂಬುದಾಗಿ ಹೇಳಿದ್ದಾರೆ ಆಚಾರ್ಯ. ಈ ಶಿಖಂಡಿನಿಯನ್ನ ಮಗ ಎಂದು ಲೋಕಕ್ಕೆ ಪರಿಚಯಿಸಿ ಹಿರಣ್ಯವರ್ಮರಾಜನ ಮಗಳನ್ನು ತಂದು ಮದುವೆ ಮಾಡಿದ ವಿಚಾರ ನಿಮಗೆಲ್ಲ ಗೊತ್ತಿದೆ. ಮುಂದೇನಾಯಿತು ಅಂದರೆ ಇಬ್ಬರು ನಡುವೆ ಕ್ಲಾಶ್ ಆಗುತ್ತೆ. ಅದೇನು ಅಂದರೆ ವಿಶ್ವಸ್ಯ ವಾಕ್ಯಂ ರುದ್ರಸ್ಯ ಪುಮಾನೇವೇತಿ ಪಾರ್ಶ್ವತಃ. ವಿಶ್ವಸ್ಯ ವಾಕ್ಯಂ ರುದ್ರಸ್ಯ ಪುಮಾನ್ ಏವೇತಿ ಪಾರ್ಶ್ವತಃ. ಮಹಾರುದ್ರದೇವರ ಮೇಲಿನ ಅತಿಯಾದ ವಿಶ್ವಾಸದಿಂದ ದೃಪದ ರಾಜ ಏನ್ ಮಾಡ್ದ ಅಂದ್ರೆ, ಆಗಲೂ ಕೂಡ ವಿಚಲಿತನಾಗದೆ, ಮನಸ್ಸು ಚಂಚಲ ಮಾಡಿಕೊಳ್ಳದೆ, ಎದೆಗುಂದದೆ ಧೈರ್ಯದಿಂದ ಹಿರಣ್ಯವರ್ಮರಾಜನಿಗೆ ಪ್ರತಿ ಸಂದೇಶವನ್ನು ಕಳಿಸಿಬಿಟ್ಟ. ಏನಂತ ಗೊತ್ತಾ? ವಿಶ್ವಸ್ಯ ವಾಕ್ಯಂ ರುದ್ರಸ್ಯ ಪ್ರೇಷಯಾಮಾಸ ಧಿಗ್ಬುದ್ಧಿ ಭಿನ್ನಾಹ ತೇ ಬಾಲವಾಕ್ಯತಃ ಅಪರೀಕ್ಷಕಸ್ಯ ತೇ ರಾಷ್ಟ್ರಂ ಕಥಮಿತ್ಯೇವ ನರಮಕೃತ್. ಇದರ ಅರ್ಥ ಏನ್ ಗೊತ್ತಾ ನಿಮಗೆ? ಏನೋ ಮೂರ್ಖ, ಅವರಿವರ ಮಾತು ಕೇಳಿಕೊಂಡು ನನ್ನ ಮಗನನ್ನ ಗಂಡೇ ಅಲ್ಲ ಅಂತ ಹೇಳ್ತಾ ಇದ್ದೀಯ. ಬುದ್ಧಿ ಇದೆಯೇನೋ ನಿನಗೆ? ಒಂದು ವಿಚಾರವನ್ನ ಕುಲಂಕುಷವಾಗಿ ವಿಚಾರ ಮಾಡುವ ಯೋಗ್ಯತೆ ಇಲ್ಲದ ನೀನು ಒಂದು ದೇಶದ ಜವಾಬ್ದಾರಿಯುತ ದೊರೆಯಾಗಲು ಹೇಗೋ ಸಾಧ್ಯ? ನೀನೇನು ರಾಜ್ಯಭಾರ ಮಾಡ್ತೀಯೋ, ನಿನಗೆ ಸ್ವಲ್ಪನಾದರೂ ವಿವೇಚನ ಶಕ್ತಿಯೇ ಇಲ್ಲ ಅಂತ ಹೇಳಿ ಮರುಸಂದೇಶವನ್ನ ದೃಪದ ರಾಜ ಹಿರಣ್ಯವರ್ಮನಿಗೆ ಕಳಿಸ್ತಾನೆ. ಆಗ ಅಷ್ಟರಲ್ಲಿ ಆ ಸಂದೇಶ ಹಿರಣ್ಯವರ್ಮನಿಗೆ ಹೋಗ್ಬಿಡುತ್ತೆ. ಈ ಕಡೆಗೆ ಏಕಾಂತದಲ್ಲಿ ಈ ಗಂಡ ಹೆಂಡತಿ ಸಮಾಲೋಚನೆ ಮಾಡ್ತಾರೆ. ಅತ ಭಾರ್ಯ ಸಮೇತಂ ತಂ ಪಿತರಂ ಚಿಂತಯಾ ಕುಲಂ ದೃಷ್ಟ್ವಾ ಶಿಖಂಡಿನಿ ದುಃಖಾತ್ ಮನ್ನಿಮಿತ್ತಾತ್ ಅನಶ್ಯತು. ಇಬ್ರು ದುಃಖ ಪಡ್ತಾ ಇರ್ತಾರೆ. ಏನ್ ಮಾಡಬೇಕು? ನಮ್ಮ ಮಗಳಿಗೆ ಗಂಡು ಅಂತ ಸುಳ್ಳು ಹೇಳಿ ಮದುವೆ ಬೇರೆ ಮಾಡಿಸ್ಬಿಟ್ಟಿದ್ದೀವಿ. ಆಗ ಹಿರಣ್ಯವರ್ಮರಾಜ ದಂಡೆತ್ತಿ ಬಂದ್ರೆ ಏನ್ ಮಾಡ್ಬೇಕು ನಾವು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಮಹಾರುದ್ರದೇವರ ಮೇಲಿನ ವಿಶ್ವಾಸದಿಂದ ನಾನೇನೋ ಧೈರ್ಯ ಮಾಡಿ ಈ ನಿರ್ಣಯವನ್ನ ತಗೊಂಡ್ಬಿಟ್ಟೆ. ಈಗಲೂ ಕಾಲ ಮಿಂಚಿಲ್ಲ. ಯಾವ ಕ್ಷಣದಲ್ಲಿ ಬೇಕಾದರೂ ನನ್ನ ಮಗಳು ಗಂಡಾಗಬಹುದು ಅನ್ನೋ ಒಂದು ಧೈರ್ಯದಿಂದ ಮರು ಸಂದೇಶವನ್ನ ಕಳಿಸಿಬಿಟ್ಟಿದ್ದೀನಿ ಅಂತ ಚಿಂತಾಕ್ರಾಂತನಾಗಿ ತನ್ನ ಹೆಂಡತಿ ಹತ್ರ ಈ ವಿಚಾರವನ್ನ ಪ್ರಸ್ತಾಪ ಮಾಡಿ ಮಾತಾಡ್ತಾ ಇರೋದನ್ನ ಈ ಶಿಖಂಡಿನಿ ಕೇಳಿಸ್ಕೊಂಡು, ನಾನಿಲ್ಲಿದ್ರೆ ತಾನೇ ನಮ್ಮ ತಂದೆ ತಾಯಿಗೆ ಚಿಂತೆ ವಿಚಾರ, ಆದ್ರಿಂದ ನಾನು ಇಲ್ಲಿರೋದೇ ಬೇಡ ಅಂತ ಹೇಳಿ ಆ ಶಿಖಂಡಿನಿ ಏನ್ ಮಾಡ್ತಾಳೆ ಅಂದ್ರೆ, ಇತಿಮತ್ವಾ ವನಾಯೈವ ಯಯೌ ಯತ್ರ ಚ ತುಂಬುರುಹು ಸ್ಥೂಣಾಕರ್ಣಾಭಿಧೇಯ ತಾಂ ಅಪಶ್ಯತ್ ದೃಢಕರ್ಣತಃ. ಅಲ್ಲಿಂದ ಸೀದಾ ಕಾಡಿಗೆ ಬಂದ್ಬಿಡ್ತಾಳೆ. ಆ ಶಿಖಂಡಿನಿ ಕಾಡಿಗೆ ಬಂದಾಗ ಅಲ್ಲಿ ಏನಾಗಿರುತ್ತೆ ಅಂದ್ರೆ, ಕಾಡಿನಲ್ಲಿ ಸ್ಥೂಣಾಕರ್ಣ ಅಂತ ಹೇಳಿ ಒಬ್ಬ ಗಂಧರ್ವ ಸಂಚಾರ ಮಾಡ್ತಾ ಇರ್ತಾನೆ. ಅವನನ್ನ ತುಂಬುರು ಅಂತಾನೆ ಹೇಳಿದ್ದಾರೆ ಆಚಾರ್ಯ ಮಧ್ವರು. ತುಂಬುರಿಗೆ ಸ್ಥೂಣಾಕರ್ಣ ಅಂತ ಇನ್ನೊಂದು ಹೆಸರಿತ್ತು ಅಂತ ವ್ಯಾಖ್ಯಾನದಲ್ಲಿ ತಿಳಿಸಿದ್ದಾರೆ. ಈ ವಿಷಯ ಶ್ರೀ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಬರ್ತದೆ. ಅದರ ಹೆಸರು ಅಂಬೋಪಾಖ್ಯಾನ ಅಂತ. ಈ ಅಂಬೋಪಾಖ್ಯಾನದಲ್ಲಿ ಶಿಖಂಡಿನಿ ಕಾಡಿಗೆ ಬಂದಾಗ ಈ ಸ್ಥೂಣಾಕರ್ಣನೆಂಬ ಗಂಧರ್ವ ಇವಳಿಗೆ ಸಿಗ್ತಾನೆ. ಶಿಖಂಡಿನಿ
ತುಂಬುರು ಗಂಧರ್ವನ ಎದುರಿಗೆ ಕಣ್ಣೀರು ಹಾಕೊಂಡು ದುಃಖಿಸ್ತಾಳೆ. ನೀನ್ ಯಾಕಮ್ಮ ಇಲ್ಲಿ ಕಾಡಿಗೆ ಬಂದಿದ್ದೀಯ, ನಿನಗೇನಾಯ್ತು, ಏನ್ ಸಮಾಚಾರ ಅಂತ ತುಂಬುರು ಗಂಧರ್ವ ಆ ಶಿಖಂಡಿನಿಯನ್ನ ಕೇಳ್ದ. ಆಗ ಶಿಖಂಡಿನಿಯು ನಡೆದ ವೃತ್ತಾಂತವನ್ನೆಲ್ಲ ಆ ಗಂಧರ್ವನ ಮುಂದೆ ಅಳತಾ ಅಳತಾ ಹೇಳಿದ್ಲು. ಇಷ್ಟೆಲ್ಲ ಹರಿಕತೆ ಆಗೋಗಿದೆ, ಏನ್ ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಈ ವಿಷಯದಿಂದ ನಮ್ಮ ತಂದೆ ತಾಯಿ ಚಿಂತಾಕ್ರಾಂತರಾಗಿದ್ದಾರೆ. ಮಹಾರುದ್ರದೇವರ ಮೇಲಿನ ವಿಶ್ವಾಸದಿಂದ ನಮ್ಮಪ್ಪ ನನಗೆ ಗಂಡಿಗೆ ಮಾಡುವ ಸಂಸ್ಕಾರಗಳನ್ನೆಲ್ಲವನ್ನು ಮಾಡಿ ಮದುವೆನೂ ಮಾಡಿಸ್ಬಿಟ್ಟಿದ್ದಾರೆ. ಈಗ ಆ ಹೆಣ್ಣಿಗೆ ನಾನು ಪುರುಷ ಅಲ್ಲ, ಸ್ತ್ರೀ ಅಂತ ಗೊತ್ತಾಗೋಗಿದೆ. ಆ ಮಹಾರಾಜ ನನ್ನ ತಂದೆಯೊಂದಿಗೆ ಯುದ್ಧಕ್ಕೆ ಬರಲಿಕ್ಕೆ ಸಿದ್ಧನಾಗಿದ್ದಾನೆ. ಈಗ ನಾನು ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂದಾಗ ಆಗ ತುಂಬುರು ಗಂಧರ್ವ ಹೇಳ್ತಾನೆ, ಒಂದು ಕೆಲಸ ಮಾಡು, ನಾಳೆ ಅವರು ಬಂದು ಪರೀಕ್ಷೆ ಮಾಡುವ ತನಕ ನನ್ನ ಶರೀರವನ್ನ ನಿನಗೆ ಕೊಡ್ತೇನೆ, ನಿನ್ನ ಶರೀರವನ್ನ ನನಗೆ ಕೊಡು. ನೀನು ನಾಳೆ ಹೋಗಿ ನೀನು ಪುರುಷ ಅನ್ನೋದನ್ನ ಅವರಿಗೆ ದೃಢಪಡಿಸಿ ಮತ್ತೆ ಪುನಃ ವಾಪಸ್ಸು ಬಂದು ನನ್ನ ಶರೀರ ನನಗೆ ಕೊಟ್ಟು ನಿನ್ನ ಶರೀರವನ್ನ ನೀನು ತಗೊಂಡು ಹೋಗಬೇಕು ಅಂತ ಹೇಳ್ತಾನೆ. ಇದರ ವಿಚಾರವಾಗಿ ಮುಂದಿನ ಸಂಚಿಕೆಗಳಲ್ಲಿ ಪುನಃ ನಾವು ಚಿಂತನೆ ನಡೆಸೋಣ. ಜೈ ಶ್ರೀ ಮಹಾಕಾಳ, ವಿಶ್ವಮಾತಾ ಗೋಮಾತಾ.